ಇನ್ನು ದಲಿತ ಸಿಎಂ ಕೂಗು ಆಗಾಗ ರಾಜ್ಯದಲ್ಲಿ ಮುನ್ನೆಲೆಗೆ ಬರ್ತಾ ಇರುತ್ತೆ. ಈಗ ಮತ್ತೊಮ್ಮೆ ದಲಿತ ಸಿಎಂ ಕೂಗು ರಾಜ್ಯದಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಮುಖ್ಯವಾಗಿ ದಲಿತರು ಸಿಎಂ ಆಗಬೇಕು ಅನ್ನುವಂತಹ ಕೂಗು ಬಹಳ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಮುನಿಯಪ್ಪ ಸಿಎಂ ಆಗಬೇಕು ಅಂತ ಮಾದಾರ ಚೆನ್ನಯ್ಯ ಶ್ರೀಗಳು ಈಗ ಆಗ್ರಹಿಸ್ತಾ ಇದ್ದಾರೆ. ಶ್ರೀಗಳ ಒತ್ತಾಯದ ಬಗ್ಗೆ ಪ್ರತಿಕ್ರಿಯಿಸುತ್ತಲೇ ಅಸಮಾಧಾನವನ್ನ ಹೊರಗಡೆ ಹಾಕಿದ್ದಾರೆ. ಮುನಿಯಪ್ಪ 50 ವರ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಸ್ಥಾನ ಸಿಕ್ಕಿಲ್ಲ. 50 ವರ್ಷದಿಂದ ಅವರು ರಾಜಕೀಯದಲ್ಲಿದ್ದರೂ ಕೂಡ ಅವ್ರಿಗೆ ಸಿಎಂ ಸ್ಥಾನ ಸಿಕ್ಕಿಲ್ಲ. ಇನ್ನು ನನಗೆ ಸಿಗುತ್ತಾ ಅಂತ ಅಸಹಾಯಕತೆಯನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಖರ್ಗೆಗೆ ಸಿಎಂ ಸ್ಥಾನ ತಪ್ಪಿಸಿದವರ ಬಗ್ಗೆ ಪರೋಕ್ಷವಾಗಿ ಒಂದು ಕಡೆ ಸಚಿವ ಮುನಿಯಪ್ಪ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ದಲಿತ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದಿಷ್ಟು ಆಸೆ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೇಳಿ ಕೇಳಿ ಈಗೇನು AICC ಅಧ್ಯಕ್ಷರಾಗಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ, ಅವರಿಗೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಇತ್ತು. ಅವರು ಕೂಡ ಕಲಬುರಗಿಯಲ್ಲಿ ಒಂದು ಪ್ರಬಲ ನಾಯಕನಾಗಿ ಗುರುತಿಸ್ಕೊಂಡಿದ್ರು, ಕಾಂಗ್ರೆಸ್ನ ಪ್ರಬಲ ಲೀಡರ್ ಆಗಿ ಗುರುತಿಸ್ಕೊಂಡಿದ್ರು. ಹೇಳಿ ಕೇಳಿ ದಲಿತ ನಾಯಕ, ದೊಡ್ಡ ಹಿರಿಯ ಧುರೀಣರಾಗಿ ಗುರುತಿಸ್ಕೊಂಡಿದ್ದಾರೆ. ಅವರಿಗೆ ಇನ್ನು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇನ್ನು ನಾನೆಲ್ಲಪ್ಪ ಆಗೋದು ಅಂತ ಒಂದು ಕಡೆ ಸಭೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಮಾದಾರ ಶ್ರೀಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ KH ಮುನಿಯಪ್ಪ. ಈಗೇನೋ ಆಹಾರ ಸಚಿವರೇನಾಗಿದ್ದಾರಲ್ಲ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾಗಿದ್ದಾರೆ KH ಮುನಿಯಪ್ಪ ಅವರು. ಇವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರೆ, ಇವರೇನು ಸಾಮಾನ್ಯ ಅಲ್ಲ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು. ಇನ್ನು ಪರಮೇಶ್ವರ್ ಕೂಡ ಬಹಳ ಹಿರಿಯ ನಾಯಕ. ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗುವಂತಹ ಇಂಗಿತವನ್ನು ಸಾಕಷ್ಟು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರೂ ಕೂಡ ಆಸೆ ವ್ಯಕ್ತಪಡಿಸೋದು ಸುಮ್ಮನೆ ಕೂತ್ಕೊಳ್ಳೋದೇ ಆಗಿದೆ. ಹಾಗಾಗಿ ಇವರಿಗೆಲ್ಲನೇ ಸಿಕ್ಕಿಲ್ಲ, ನನಗೆಲ್ಲಿ ಸಿಗುತ್ತೆ ಅಂತ KH ಮುನಿಯಪ್ಪ ಅಸಮಾಧಾನ ಹೊರಗಡೆ ಹಾಕಿದ್ದಾರೆ.